ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಾಕ್ಯ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪೆಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದೀತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ಯೇಸುಸ್ವಾಮಿ 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗಿರುವಂತಹ ಆ ವಾಕ್ಯಗಳಲ್ಲಿ ತಾನು ಪರ್ವತದಲ್ಲಿ ಮಾಡಿದಂತಹ ಪ್ರಸಂಗ, ಸರ್ಮನ್ ಆನ್ ದ ಮೌಂಟ್, ಬಹಳ ಫೇಮಸ್ ಆದಂತಹ ಒಂದು ಅಧ್ಯಾಯಗಳು. ಮತ್ತಾಯನು ಬರಿತಾನೆ ಪರ್ವತದಲ್ಲಿ ಯೇಸು ಮಾಡಿದಂತಹ ಪ್ರಸಂಗದ ಕುರಿತಾಗಿ. ಯೇಸು ಮಾಡಿದಂತಹ ಪ್ರಸಂಗದಲ್ಲಿ ಯೇಸು ಜನರಿಗೆ ಹೇಳ್ತಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಯೇಸು ಸ್ವಾಮಿ ಜನರನ್ನು ಅಥವಾ ಮನುಷ್ಯರನ್ನು ಉಪ್ಪಿಗೆ ಹೋಲಿಸಿದ್ದಾರೆ. ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪೆಗಾದರೆ ಅದು ಇನ್ಯಾತ್ತರಿಂದ ರುಚಿ ಬರುತ್ತೆ. ಏಕೆಂದರೆ ಉಪ್ಪು ಬಹಳ ಪ್ರಾಮುಖ್ಯವಾದದ್ದು. ನಮಗೆಲ್ಲರಿಗೂ ಆಹಾರದಲ್ಲಿ, ಈ ಲೋಕದ ಎಲ್ಲ ಕಡೆಗಳಲ್ಲಿ ಉಪ್ಪು ಬಹಳ ಪ್ರಾಮುಖ್ಯವಾಗಿದೆ. ಆಹಾರದಲ್ಲಿ ಉಪಯೋಗಿಸ್ತಾರೆ. ಉಪ್ಪಿಲ್ಲದಿದ್ದರೆ ಯಾವ ಒಂದು ಪ್ರಯೋಜನ ಇಲ್ಲ. ಎಷ್ಟೇ ಸುಂದರವಾದಂಥ ರೀತಿಯಲ್ಲಿ ಅಡುಗೆ ಮಾಡಿದ್ರೂ ಸಹ ಉಪ್ಪಿನ ರುಚಿ ಇಲ್ಲದಿದ್ದರೆ ಅದನ್ನು ತಿನ್ನುವುದಕ್ಕೆ ಕಷ್ಟ ಆಗ್ತದೆ. ಆದರೆ ಯೇಸುಸ್ವಾಮಿ ಹೇಳ್ತಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಏನು ಅದರ ಅರ್ಥ? ಉಪ್ಪಿನ ಗುಣಗಳನ್ನು ಕುರಿತು ನಾವು ನೋಡಬೇಕಾದ್ರೆ ಕೊಲೋಸ್ಯ ಪತ್ರಿಕೆಯಲ್ಲೂ ಸಹ ನಾವು ನೋಡ್ತೇವೆ. ನಾವು 4ನೇ ಅಧ್ಯಾಯ ಕೊಲೋಸ್ಯ 4:6 ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ. ಆ ರಸವತ್ತಾಗಿ ಅಂತ ಕೊಟ್ಟಿರುವಂಥ ಸ್ಥಳದಲ್ಲಿ ಫುಟ್ನೋಟಲ್ಲಿ ಕೊಟ್ಟಿದ್ದಾರೆ, ಉಪ್ಪಾಗಿ ಇರಲಿ. ಅದರ ಅರ್ಥ ನಿಮ್ಮ ಮಾತು ರುಚಿ ಕೊಡುವಂಥದ್ದಾಗಿರಲಿ. ಉಪ್ಪಿನ ಗುಣಗಳನ್ನು ನಾವು ನೋಡಬೇಕಾದ್ರೆ ಒಂದು, ಅದು ರುಚಿ ಕೊಡುವಂಥದ್ದಾಗಿದೆ, ರುಚಿ ಕೊಡುತ್ತೆ. ಒಂದನೇದು ರುಚಿ ಕೊಡುವಂತಹ ಒಂದು ವಸ್ತು. ಅದು ನಮ್ಮ ಮಾತುಗಳು ನಾವು ಇನ್ನೊಬ್ಬರಿಗೆ ರುಚಿ ಕೊಡುವಂಥದ್ದಾಗಿರಬೇಕು. ನಮ್ಮ ಸಂಭಾಷಣೆ ಅವರಿಗೆ ತೃಪ್ತಿ ಕೊಡುವಂಥದ್ದಾಗಿರಬೇಕು, ಸಂತೋಷ ಕೊಡುವಂಥದ್ದಾಗಿರಬೇಕು, ಅವರಿಗೆ ಸಮಾಧಾನ ಕೊಡುವಂಥದ್ದಾಗಿರಬೇಕು. ಆಗ ಮಾತ್ರ ಕ್ರಿಸ್ತನು ನಮ್ಮನ್ನು ಈ ಭೂಮಿಯಲ್ಲಿ ಇಟ್ಟಿರುವುದರ ಉದ್ದೇಶ ನೆರವೇರುವುದಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಕರ್ತನಿಗೆ ಹೇಳೋಣ, ಕರ್ತನೆ, ನಾನು ಇನ್ನೊಬ್ಬರಿಗೆ ನನ್ನ ಮಾತಿನಿಂದ ನೋಯಿಸದೆ ನಾನು ಅವನಿಗೆ ರುಚಿ ಕೊಡುವಂತಹ ಮಾತುಳ್ಳವನಾಗಿ ಮಾರ್ಪಡುವಂತೆ ಕರ್ತನೆ ಸಹಾಯ ಮಾಡು. ಎರಡನೇದಾಗಿ, ಈ ಉಪ್ಪು ಕೆಡದ ಹಾಗೆ ಕಾಪಾಡುತ್ತೆ. ಕೆಡೋದಿಲ್ಲ. ಉಪ್ಪಿನಕಾಯಿಗೆಲ್ಲ ಜಾಸ್ತಿ ಉಪ್ಪನ್ನು ಹಾಕ್ತಾರೆ, ಯಾಕೆಂದರೆ ಬೇಗ ಕೆಡಬಾರ್ದು. ತುಂಬ ವರ್ಷಗಟ್ಟಲೆ ಇಡುವಂಥ ಉಪ್ಪಿನಕಾಯಿಗೆ ಉಪ್ಪು ಜಾಸ್ತಿ ಹಾಕಿರ್ತಾರೆ. ಉಪ್ಪು ಕೆಡದ ಹಾಗೆ ಕಾಪಾಡುತ್ತೆ. ಎರಡನೇದಾಗಿ, ನಮ್ಮನ್ನು ಭೂಮಿಗೆ ಉಪ್ಪಾಗಿ ನೇಮಿಸಿರೋದರ ಉದ್ದೇಶ ಏನು ಅಂದರೆ, ನಾವು ಪಾಪಕ್ಕೆ ಹೋಗ್ತಾ ಇರುವ, ಶಾಪಕ್ಕೆ ಹೋಗ್ತಾ ಇರುವ, ಆ ನರಕಕ್ಕೆ ಹೋಗ್ತಾ ಇರುವಂತಹ ಜನರನ್ನು ಕೆಡದ ಹಾಗೆ, ನಾಶಕ್ಕೆ ಹೋಗದ ಹಾಗೆ ಕಾಪಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಕಾಪಾಡಬೇಕು ಅವರನ್ನು ಸುವಾರ್ತೆಯ ಮೂಲಕ, ಸತ್ಯ ಹೇಳುವುದರ ಮೂಲಕ, ಸುವಾರ್ತೆಯ ಸತ್ಯಗಳನ್ನು ಅವರಿಗೆ ತಿಳಿಸಿ ಅವರನ್ನು ದೇವರ ಕಡೆಗೆ ನಡೆಸುವುದರ ಮೂಲಕ, ಅವರನ್ನು ಸರಿದಾರಿಗೆ ತರುವುದರ ಮೂಲಕ ಅವರನ್ನು ನರಕದಿಂದ ತಪ್ಪಿಸಬೇಕಾದದ್ದು ನಮ್ಮ ಒಂದು ಜವಾಬ್ದಾರಿ. ಯೂದನು ಹೇಳ್ತಾನೆ, ಕೆಲವರನ್ನಾದರೂ ಬೆಂಕಿಯಿಂದ ಎಳೆದು ರಕ್ಷಿಸಿರಿ ಎಂಬುದಾಗಿ ಯೂದ ಹೇಳ್ತಾನೆ. ಅದರ ಅರ್ಥ ಅವರು ಬೆಂಕಿಗೆ ಹೋಗ್ತಾ ಇದ್ದಾರೆ, ನಾಶಕ್ಕೆ ಹೋಗ್ತಾ ಇದ್ದಾರೆ, ಹಾಳಾಗ್ತಾ ಇದ್ದಾರೆ. ಅವರನ್ನು ಕೆಡದ ಹಾಗೆ ಕಾಪಾಡುವುದಕ್ಕೆ ದೇವರು ನಮ್ಮನ್ನು ಉಪ್ಪಾಗಿ ಈ ಭೂಮಿಯಲ್ಲಿ ನೇಮಿಸಿದ್ದಾರೆ. ನಮಗೆ ಸತ್ಯವನ್ನು ಕೊಟ್ಟು, ನಮಗೆ ರುಚಿಯನ್ನು ಕೊಟ್ಟು, ನಮಗೆ ತಿಳುವಳಿಕೆಯನ್ನು ಕೊಟ್ಟು, ನಮಗೆ ವಾಕ್ಯವನ್ನು ತಿಳಿಸಿ ಈ ಭೂಮಿಯಲ್ಲಿ ನಿಲ್ಲಿಸಿರೋದ್ರ ಉದ್ದೇಶ ಏನು ಅಂದರೆ, ನಾವು ಇತರರನ್ನು ಕೆಡದ ಹಾಗೆ ಕಾಪಾಡಬೇಕೆಂಬುದಾಗಿ. ಮೂರನೇದಾಗಿ, ಉಪ್ಪಿನ ಗುಣ ಅಂತ ಹೇಳಿದ್ರೆ, ನಾವು ಸಾರಿನಲ್ಲಿ ಅಥವಾ ಅನ್ನದಲ್ಲೂ ಎಲ್ಲೋ ಹಾಕಿದ್ರೆ ಉಪ್ಪು ಕಾಣಿಸೋದಿಲ್ಲ. ಆಮೇಲೆ ನಾವು ಉಪ್ಪಿಗಿಂತ, ಕಲ್ಲುಪ್ಪಿಗಿಂತ ಸಣ್ಣ ಆಗಿರುವಂಥ ಸಾಸಿವೆ ಸಾರಲ್ಲಿ ಎಷ್ಟೇ ಕುದಿಸಿದ್ರೂ ಸಹ ಸಾಸಿವೆ ಕಾಣ್ತಾ ಇರುತ್ತೆ, ಆದರೆ ಉಪ್ಪು ಕಾಣಿಸಲ್ಲ. ಆದರೆ ಉಪ್ಪಿನ ಗುಣವನ್ನು ಅದು ತಿಂದಾಗ, ಆ ಸಾರನ್ನು ಅಥವಾ ಅನ್ನವನ್ನು ತಿಂದಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಉಪ್ಪಿದೆ ಅಂತ. ಅದರ ಅರ್ಥ ಉಪ್ಪು ಅದರೊಳಗೆ ಏನಾಗ್ಬಿಟ್ಟಿದೆ, ಮಿಕ್ಸಪ್ ಆಗೋಗಿದೆ. ಅದು ತನ್ನನ್ನು ತೋರಿಸ್ಕೊಳ್ತಾ ಇಲ್ಲ, ತಾನೇ ಇಲ್ಲದಕ್ಕೆ ರುಚಿ ಕೊಡ್ತಾ ಇರೋದು ಅಂತ ತೋರಿಸಲ್ಲ. ತರಕಾರಿ ಎಲ್ಲ ನಿಂತಿದೆ, ಅದರಲ್ಲಿ ಆಲೂಗಡ್ಡೆ ಹಾಕಿರ್ಬೋದು, ಕ್ಯಾರೆಟ್ ಹಾಕಿರ್ಬೋದು, ಬೀನ್ಸ್ ಹಾಕಿರ್ಬೋದು, ನುಗ್ಗೆಕಾಯಿ ಹಾಕಿರ್ಬೋದು, ಎಲ್ಲವೂ ಹಾಗೇ ಇದೆ. ಈವನ್ ಆ ಸಣ್ಣ ಸಾಸಿವೆ ಸಹ ಕಾಣಿಸ್ತಾ ಇದೆ, ಆದರೆ ಕಲ್ಲುಪ್ಪು ಕಾಣಿಸ್ತಾನೇ ಇಲ್ಲ, ಉಪ್ಪು ಕಾಣಿಸ್ತಾ ಇಲ್ಲ. ಉಪ್ಪು ತನ್ನಲ್ಲೇ ಮರೆಯಾಗ್ಬಿಟ್ಟು ಅದು ರುಚಿ ಕೊಡ್ತಾ ಇದೆ. ಊಟ ಮಾಡಿದವ್ರು ಹೇಳ್ತಾರೆ, ಇದ್ರ ಉಪ್ಪು ಹಾಕಿದ್ದಾರೆ. ಎಲ್ಲಿ ಉಪ್ಪು ತೋರಿಸಿ, ಉಪ್ಪು ಕಾಣಿಸ್ತಾ ಇಲ್ಲ ಅಲ್ಲಿ.
ಅದರ ಅರ್ಥ ಏನು? ಅದರ ಮಹಿಮೆಯನ್ನು ನಾನೇ ಇದಕ್ಕೆಲ್ಲ ರುಚಿ ಕೊಟ್ಟಿದ್ದು ಅಂತೇಳಿ ಅದು ತನ್ನನ್ನು ಹೆಚ್ಚಿಸ್ಕೊಳ್ತಾ ಇಲ್ಲ. ಅದು ಮರೆಯಾಗಿ ಹೋಗ್ಬಿಟ್ಟಿದೆ. ಎಲೆ ಮರೆ ಕಾಯಿ ಥರ ಮರೆಯಾಗಿ ನಿಂತುಬಿಟ್ಟಿದೆ. ಮೂರನೇದಾಗಿ ಉಪ್ಪಿನ ಗುಣ. ಸ್ವಾಮಿ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂತ ಹೇಳುವ ಕಾರಣ ಏನು? ನಾವು ಇನ್ನೊಬ್ಬರಿಗೆ ಸುವಾರ್ತೆ ಸಾರಿ ಅವರು ಸತ್ಯವನ್ನು ತಿಳಿದು ವಾಕ್ಯವನ್ನು ತಿಳಿದು ಕರ್ತನನ್ನು ಆರಾಧಿಸ್ತಾ ಇದ್ದರೆ ಅದರ ಕ್ರೆಡಿಟ್ ನಾವೆಲ್ಲ ತಗೊಳ್ಬೇಕಾದದ್ದು. ಅದಕ್ಕೆ ಸಹಾಯ ಮಾಡಿದಂಥ ದೇವರಿಗೆ ಕ್ರೆಡಿಟ್ ಹೋಗಬೇಕು, ದೇವರಿಗೆ ಘನತೆ ಹೋಗಬೇಕು, ದೇವರಿಗೆ ಗೌರವ ಹೋಗಬೇಕು. ಈ ಒಂದು ಹಗಲಿನ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ನಿನ್ನನ್ನು ಒಂದು ಉಪ್ಪಾಗಿ ದೇವರು ನೀನಿರುವಂಥ ಸ್ಥಳದಲ್ಲಿ ನೇಮಿಸಿದ್ದಾರೆ. ಕೆಲವರಿಗೆ ಮಾತಿನ ಮೂಲಕ ಸಮಾಧಾನ ಕೊಡುವ, ಸಂತೋಷ ಕೊಡುವಂಥ ಮಾತುಗಳು ನಿನ್ನಿಂದ ಹೊರಡಲಿ. ಅವರನ್ನು ಕೆಡದ ಹಾಗೆ ಕಾಪಾಡುವಂತಹ, ಅವರನ್ನು ಸೇಫಾಗಿ ಪರಲೋಕ ರಾಜ್ಯಕ್ಕೆ ನಡೆಸುವಂತಹ ರೀತಿಯಲ್ಲಿ ದೇವರು ನಿನ್ನನ್ನು ಉಪಯೋಗಿಸಲಿ. ಮಾತ್ರವಲ್ಲ, ಎಲ್ಲವನ್ನ ಮಾಡಿದ ನಂತರ ಕ್ರೆಡಿಟ್ ತೆಗೆದುಕೊಳ್ಳದೆ ಆ ಕ್ರೆಡಿಟನ್ನು ದೇವರಿಗೆ ಕೊಡೋಣ. ಘನತೆ, ಗೌರವ ಎಲ್ಲವನ್ನ ದೇವರಿಗೆ ಕೊಡೋದಾದರೆ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ದೇವರು ನಮ್ಮ ಸಂಗಡ ಇರ್ತಾರೆ. ಅದಕ್ಕಾಗಿ ದೇವರು ನಮ್ಮನ್ನು ಈ ಭೂಮಿಯಲ್ಲಿ ಉಪ್ಪಾಗಿ ನೇಮಿಸಿದ್ದಾರೆ. ಉಪ್ಪಾಗಿದ್ದುಕೊಂಡು ಅನೇಕರಿಗೆ ಪ್ರಯೋಜನವಾಗುವ ಜೀವಿತವನ್ನು ನಡೆಸುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗೂ ನಿನ್ನ ಸಾನ್ನಿಧ್ಯ ಇದ್ದುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಉಪ್ಪಾಗಿ ಭೂಮಿಯಲ್ಲಿ ನೇಮಿಸಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಉಪ್ಪಿನ ಗುಣವುಳ್ಳವರಾಗಿ ಕರ್ತನೆ ನಾವು ಮುಂದೆ ಸಾಗುವಂಥ ಅನೇಕರಿಗೆ ಪ್ರಯೋಜನವಾಗುವ ಹಾಗೆ ನಮ್ಮನ್ನು ಉಪಯೋಗಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.